ನಮಸ್ಕಾರ ಬಂಧುಗಳೇ. ಇಂದು ನಾವು ಡಿಜಿಟಲ್ ಜಗತ್ತಿನಲ್ಲಿ ಬದುಕುತ್ತಿದ್ದೇವೆ. ಒಂದೇ ಒಂದು ಕ್ಲಿಕ್ನಲ್ಲಿ ಹಣ ಮಾಯವಾಗುತ್ತಿದೆ. ಸ್ನೇಹದ ಹೆಸರಿನಲ್ಲಿ ವಂಚನೆ ನಡೆಯುತ್ತಿದೆ. ಸೈಬರ್ ಕ್ರೈಮ್ ಎನ್ನುವುದು ಕೇವಲ ತಾಂತ್ರಿಕ ಸಮಸ್ಯೆಯಲ್ಲ, ಇದು ನೈತಿಕತೆಯ ಪತನ. ಆದರೆ ಇಂತಹ ವಂಚಕರಿಂದ ಪಾರಾಗಲು ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಕೌಟಿಲ್ಯನ ಅರ್ಥಶಾಸ್ತ್ರ ಮತ್ತು ವಿದುರ ನೀತಿಯಲ್ಲಿ ಪರಿಹಾರ ನೀಡಲಾಗಿದೆ ಎಂದರೆ ನೀವು ನಂಬುತ್ತೀರಾ? ಇತ್ತೀಚೆಗೆ ನಾವು ದಿನಪತ್ರಿಕೆಗಳಲ್ಲಿ ನೋಡುತ್ತಿದ್ದೇವೆ. ಯಾರಿಗೋ ಕೆಲಸದ ಆಮಿಷ ಒಡ್ಡಿ ಲಕ್ಷಾಂತರ ರೂಪಾಯಿ ದೋಚಲಾಗಿದೆ. ಮಗದೊಬ್ಬರಿಗೆ ಸುಳ್ಳು ಪ್ರೀತಿಯ ನಾಟಕವಾಡಿ ವಂಚಿಸಲಾಗಿದೆ. ತಂತ್ರಜ್ಞಾನ ಬದಲಾಗಿದೆ, ಆದರೆ ಮನುಷ್ಯನ ಲೋಭ ಮತ್ತು ವಂಚಕನ ಕುತಂತ್ರ ಬದಲಾಗಿಲ್ಲ. ಈ ವಂಚನೆಗೆ ಬಲಿಯಾಗುವವರು ಕೇವಲ ಅವಿದ್ಯಾವಂತರಲ್ಲ, ಬದಲಿಗೆ ಅತಿಯಾದ ಆಸೆಗೆ ಬಿದ್ದ ಬುದ್ಧಿವಂತರೂ ಹೌದು. ಆಚಾರ್ಯ ಚಾಣಕ್ಯರು ತಮ್ಮ ಅರ್ಥಶಾಸ್ತ್ರದಲ್ಲಿ ಗೂಢಚಾರಿತ್ವ ಮತ್ತು ವಂಚನೆಯ ಬಗ್ಗೆ ಸುದೀರ್ಘವಾಗಿ ಚರ್ಚಿಸಿದ್ದಾರೆ. ಅವರು ಹೇಳುತ್ತಾರೆ, ಅತಿ ಲೋಭೋ ನ ಕರ್ತವ್ಯೋ ಲೋಭಂ ನೈವ ಪರಿತ್ಯಜೇತ್. ಅಂದರೆ ಅತಿಯಾದ ಆಸೆ ವಿನಾಶಕ್ಕೆ ಹಾದಿ. ಆನ್ಲೈನ್ನಲ್ಲಿ ರಾತ್ರೋರಾತ್ರಿ ಹಣ ಡಬಲ್ ಆಗುತ್ತದೆ ಎಂಬ ಆಮಿಷ ಬಂದಾಗ ನಮ್ಮೊಳಗಿನ ಲೋಭ ಜಾಗೃತವಾಗುತ್ತದೆ. ವಂಚಕರು ನಿಮ್ಮ ಈ ದೌರ್ಬಲ್ಯವನ್ನೇ ಬಂಡವಾಳ ಮಾಡಿಕೊಳ್ಳುತ್ತಾರೆ. ಮಹಾಭಾರತದ ವಿದುರನು ಹೇಳುತ್ತಾನೆ, ಒಬ್ಬ ಅಪರಿಚಿತ ವ್ಯಕ್ತಿಯನ್ನು ಅತಿಯಾಗಿ ನಂಬುವುದು ಆತ್ಮಹತ್ಯೆಗೆ ಸಮಾನ. ಇಂದಿನ ಫೇಕ್ ಪ್ರೊಫೈಲ್ ಮತ್ತು ಅಪರಿಚಿತ ಲಿಂಕುಗಳು ಅದೇ ಮಾಯಾಜಾಲದ ಆಧುನಿಕ ರೂಪಗಳು. ಹಾಗಾದರೆ ನಾವು ಏನು ಮಾಡಬೇಕು? ನಮ್ಮ ಶಾಸ್ತ್ರಗಳು 3 ಸೂತ್ರಗಳನ್ನು ನೀಡುತ್ತವೆ. ಮೊದಲನೆಯದು ವಿವೇಚನೆ. ಯಾವುದು ಸತ್ಯ, ಯಾವುದು ಸುಳ್ಳು ಎಂದು ತಿಳಿಯುವ ವಿವೇಚನಾ ಶಕ್ತಿ. ಯಾವುದೇ ಲಿಂಕ್ ಒತ್ತುವ ಮುನ್ನ ಇದು ತರ್ಕಬದ್ಧವಾಗಿದೆಯೇ ಎಂದು ಯೋಚಿಸಿ. ಎರಡನೆಯದು ಅನಾಸಕ್ತಿ. ಪುಕ್ಕಟೆಯಾಗಿ ಯಾವುದೂ ಸಿಗುವುದಿಲ್ಲ ಎಂಬ ಸತ್ಯವನ್ನು ಅರಿತುಕೊಳ್ಳಿ. ಕಷ್ಟಪಡದೆ ಬರುವ ಹಣ ಅಧರ್ಮದ ಹಾದಿಯದ್ದು, ಅದು ನಿಲ್ಲುವುದಿಲ್ಲ. ಮೂರನೆಯದು ಧರ್ಮ ರಕ್ಷಣೆ. ನೀವು ವಂಚನೆಗೆ ಒಳಗಾದಾಗ ಅದನ್ನು ಮುಚ್ಚಿಡಬೇಡಿ. ಸೈಬರ್ ಪೊಲೀಸಿಗೆ ದೂರು ನೀಡುವುದು ಕೂಡ ಒಂದು ಕ್ಷಾತ್ರ ಧರ್ಮ. ಸಮಾಜವನ್ನು ವಂಚಕರಿಂದ ರಕ್ಷಿಸುವುದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ. ಬಂಧುಗಳೇ, ಕಲಿಯುಗದಲ್ಲಿ ಅಧರ್ಮವು ತಂತ್ರಜ್ಞಾನದ ರೂಪದಲ್ಲಿ ಬರುತ್ತದೆ. ಆದರೆ ನಮ್ಮ ಬಳಿ ಜ್ಞಾನ ಮತ್ತು ವಿವೇಕ ಎಂಬ ಆಯುಧಗಳಿದ್ದರೆ ಯಾವ ವಂಚಕನೂ ನಮ್ಮನ್ನು ಮುಟ್ಟಲು ಸಾಧ್ಯವಿಲ್ಲ. ಡಿಜಿಟಲ್ ಜಗತ್ತಿನಲ್ಲಿ ಸಂಚರಿಸುವಾಗ ಜಾಗರೂಕರಾಗಿರಿ, ಧರ್ಮದ ಹಾದಿಯಲ್ಲಿರಿ. ಈ ಮಾಹಿತಿ ನಿಮ್ಮ ಕುಟುಂಬದವರಿಗೆ ಮತ್ತು ಸ್ನೇಹಿತರಿಗೆ ಶೇರ್ ಮಾಡಿ, ಅವರನ್ನು ವಂಚನೆಯಿಂದ ಉಳಿಸಿ.